ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಇವತ್ತು ಯುಗಾದಿ ಹಬ್ಬ, ಹೊಸ ವರ್ಷದ ಆರಂಭ. ನಮ್ಮ ಪೂರ್ವಜರು ಯುಗಾದಿ ದಿನ ಬೇವು ಬೆಲ್ಲ ತಿನ್ನೋದು ಒಂದು ವಿಶೇಷ ಸಂಪ್ರದಾಯನ ಮಾಡಿದ್ರು. ಬೇವಿನ ಕಹಿ ಜೀವನದ ಕಷ್ಟಗಳನ್ನು ಸೂಚಿಸುತ್ತೆ, ಬೆಲ್ಲದ ಸಿಹಿ ಸಂತೋಷವನ್ನ ಸೂಚಿಸುತ್ತೆ. ಅಂದ್ರೆ ಇದರ ಅರ್ಥ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಫ್ರೆಂಡ್ಸ್. ಜೀವನದಲ್ಲಿ ಸಿಹಿ ಕಹಿ ಎರಡನ್ನೂ ಸಮವಾಗಿ ಸ್ವೀಕರಿಸಬೇಕು ಅನ್ನೋದು ಇದರ ಅರ್ಥ. ಈ ಕಾರಣಕ್ಕೆ ನಾವು ಯುಗಾದಿ ದಿನ ಬೇವು ಬೆಲ್ಲವನ್ನು ತಿನ್ನಬೇಕು. ನಮ್ಮ ಜೀವನದಲ್ಲಾಗಿರೋ ಕಹಿಯನ್ನು ಮರೆತು ಸಿಹಿಯನ್ನು ಮಾತ್ರ ನೆನಪಲ್ಲಿಟ್ಕೊಳ್ಳೋಣ. ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಇವತ್ತು ನೀವೆಲ್ಲ ಯಾವ ರೀತಿ ಯುಗಾದಿ ಹಬ್ಬನ ಆಚರಿಸ್ತೀರಾ? ನಾನು ನಮ್ಮ ಮನೇಲಿ ಸಿಂಪಲ್ಲಾಗಿ ಆಚರಿಸ್ದೆ. ಮಾಮೂಲಿ ಒಬ್ಬಟ್ಟು, ವಡೆ, ಕಾಳುಗೊಜ್ಜು ಮಾಡಿದ್ದೆ ಫ್ರೆಂಡ್ಸ್. ಇವತ್ತು ಸಖತ್ತಾಗಿತ್ತು. ಆಲೂಗಡ್ಡೆ ಮತ್ತು ಬಾಳೆಕಾಯಿನ ಹಾಕ್ಬಿಟ್ಟು ಕಡಲೆಕಾಳು ಬಟಾಣಿ ಹಾಕ್ಬಿಟ್ಟು ಮಾಡಿದ್ದೆ. ತುಂಬಾ ಚೆನ್ನಾಗಿ ಬಂದಿತ್ತು ಕಾಳುಗೊಜ್ಜು. ನೀವೆಲ್ಲ ಏನೇನು ಮಾಡಿದ್ರಿ ಅಂತ ನನಗೆ ಕಮೆಂಟ್ ಮಾಡಿ. ಮತ್ತು ಕೋಸಂಬರಿ ಮಾಡಿದ್ದೆ. ನಾನು ಇದಕ್ಕೆ ಸೌತೆಕಾಯಿನೇ ಹಾಕಲಿಲ್ಲ, ಮರ್ತೋದೆ. ಕಾಯಿ ತುರಿ ಮತ್ತು ಕ್ಯಾರೆಟು, ಹೆಸರು ಬೇಳೆನ ಹಾಕಿದೆ, ಚೆನ್ನಾಗಿತ್ತು. ಇದು ಒಬ್ಬಟ್ಟು ಸಾಂಬಾರಂತೂ ಸಖತ್ತಾಗಿತ್ತು. ಮತ್ತು ಮಾವಿನಕಾಯಿ ಚಿತ್ರಾನ್ನ. ಯುಗಾದಿ ಹಬ್ಬದ ದಿನ ಮಾವಿನಕಾಯಿ ಚಿತ್ರಾನ್ನ ಅಂತ ತಪ್ಪದೇ ಮಾಡ್ತಾರೆ ಎಲ್ಲರೂ. ನಾನು ಮಾಡಿದ್ದೀನಿ. ಬಾಳೆ ಎಲೆ ಮೇಲೆ ಇದನ್ನೆಲ್ಲ ಬಡಿಸ್ಕೊಂಡು ತಿಂತಾಯಿದ್ರೆ ತುಂಬಾ ಚೆನ್ನಾಗಿತ್ತು ಊಟ. ಯುಗಾದಿ ಹಬ್ಬದ ದಿನ ಬೆಳಗ್ಗೆ ಬೇಗ ಎದ್ದು ಎಣ್ಣೆ ಸ್ನಾನ ಮಾಡ್ಕೊತಾರೆ. ಮತ್ತು ಬಾಗಿಲಿಗೆ ತೋರಣ ಕಟ್ತಾರೆ, ಬೇವಿನ ಸೊಪ್ಪನ್ನು ಕಟ್ತಾರೆ, ಮನೆಯಲ್ಲಿ ಬೇವು ಬೆಲ್ಲ ಮಾಡ್ತಾರೆ, ಸ್ನಾನ ಮಾಡಿ ಪೂಜೆ ಮಾಡ್ತಾರೆ, ಸಿಹಿ ಪದಾರ್ಥಗಳನ್ನು ಮಾಡ್ತಾರೆ. ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ಮರಗಳಲ್ಲಿ ಹಗ್ಗ ಕಟ್ಕೊಂಡು ಜೋಕಾಲಿ ಆಡ್ತಿದ್ವಿ. ಅದೆಲ್ಲ ನೆನಪರ್ತಾ ಇದೆ ನನಗೆ ಯುಗಾದಿ ಹಬ್ಬ ಬಂದರೆ. ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ನಾವು ಚಿಕ್ಕವರಾಗೇ ಇರಬೇಕಿತ್ತು ಅಂತ ಅನಿಸುತ್ತೆ. ನಾನು ಮನೆಯಲ್ಲೆಲ್ಲ ಪೂಜೆ ಮಾಡಿ, ನಮ್ಮ ಮನೆ ಪಕ್ಕನೇ ದೇವಸ್ಥಾನ ಇದೆ, ಮುನೇಶ್ವರ ದೇವಸ್ಥಾನ. ಅದಕ್ಕೂ ಪೂಜೆ ಮಾಡಿ ನಮ್ಮಪ್ಪನ ಹತ್ರ ಹೋಗ್ಬಿಟ್ಟು ಅಲ್ಲೂ ಪೂಜೆ ಮಾಡಿಕೊಂಡು ಬಂದ್ವಿ. ಆಮೇಲೆ ಊಟ ಮಾಡಿದ್ವಿ. ಊಟ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ನಿಮ್ಮ ಮನೇಲಿ ಏನೇನು ಮಾಡಿದ್ರಿ ಅಂತ ನನಗೆ ಹೇಳಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ನಾನು ಮಾಡಿರೋ ಅಡುಗೆಯಲ್ಲಿ ನಿಮಗೆ ಯಾವ ಅಡುಗೆ ತುಂಬ ಇಷ್ಟ ಆಯಿತು ಅಂತ ನನಗೆ ಹೇಳಿ. ಇದೇ ರೀತಿ ನನಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಧನ್ಯವಾದಗಳು. ಮತ್ತೊಮ್ಮೆ ಯುಗಾದಿ ಹಬ್ಬದ ಶುಭಾಶಯಗಳು.